ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಬೇಬಿ ಕುಚ್ ಡಿಫ್ರೆಂಟ್ ಪ್ಯಾಟರ್ನ್ ಫ್ರೆಂಡ್ಸ್. ಇದು ಮೇಲೊಂದು ಕೆಳಗೊಂದು ಬರುತ್ತೆ. ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ ಕ್ರೋಶಾದಲ್ಲಿ. ಅದು ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಳ್ಳಿ ಫಸ್ಟು. ಈಗ ಸ್ಯಾರಿ ಕಲರು ಮತ್ತು ಬಾರ್ಡ್ರ್ ಕಲರ್ ಎರಡು ತೊಗೊಳ್ತಾ ಇದ್ದೀನಿ ನಾನು. 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಎಕ್ಸಾಮ್ ಪ್ಯಾಡಲ್ಲಿ 1 ರೋಲ್ 2 ರೋಲ್ ಹಾಕ್ಕೊಂಡಿದ್ದೀನಿ. ಈಗ ಬಾರ್ಡ್ರ್ ಕಲರ್ ಹಾಕಿ ತೊಗೊಳ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೈನ್ ಹಾಕ್ಕೊಂಡಿದ್ನಲ್ಲ, ಅದರೊಳಗೆ ಹೋಗಿ ದಾರನ ತೊಗೊಂಡು ಬಂದು ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಕೋ ಅಷ್ಟು ಉದ್ದ ನೋಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳೋಣ. ಈಗ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿಕೊಂಡು ಗೋಲ್ಡ್ ದಾರನ ಒಂದಷ್ಟು ಉದ್ದ ಕಟ್ ಮಾಡಿ ಎಡ್ಜಲ್ಲಿ ಇಟ್ಕೊಂಡು ಹಿಂದೆಗಡೆ ಹಾಸಿ ದಾರ ಇಟ್ಕೊಳ್ಳೋಣ. ಒಂದು ಸುತ್ತು ತೊಗೊಂಬಂದು ಸ್ಟಾರ್ಟಿಂಗ್ ಎಡ್ಜ್ ಇರುತ್ತಲ್ವ ಅದನ್ನು ಈ ಕಡೆ ಎತ್ಕೊಂಡು ಅದ್ರ ಮೇಲೂ ಇನ್ನೊಂದು ಸುತ್ತಕೊಂಡು 2 ಸುತ್ತಾಗುತ್ತೆ. 2 ಸುತ್ತು ಸುತ್ತಿ ಈ 2 ಬೆರಳಿಂದ ಮೇಲಕ್ಕೆತ್ತಿ ಹೂವು ಕಟ್ಟೋ ಥರ ಒಂದು 5-6 ಸುತ್ತು ಗಂಟು ಹಾಕೊಳ್ಳೋಣ. ನೋಡಿ, 5-6 ಸುತ್ತು ಚೆನ್ನಾಗಿ ಗಂಟು ಹಾಕೋಬೇಕು. ಟೈಟಾಗಿ ಎಳ್ಕೊಳ್ಳಿ, ಇಲ್ಲಾಂದರೆ ಲೂಸ್ ಬಂದ್ಬಿಡುತ್ತೆ. ಇದು ಈಸಿ ಮೆಥಡು ಫ್ರೆಂಡ್ಸ್. ನಿಮ್ಮ ಸೂಜಿ ಎಲ್ಲ ಹಾಕ್ಕೊಂಡು ಕಷ್ಟ ಆಗುತ್ತೆ. ಇದು ತುಂಬಾ ಈಸಿ. ನೋಡಿ, ಇದು ಅದು ಕಾಣಿಸ್ತಾ ಇರಲಿಲ್ಲ, ಸೊ ಅದಕ್ಕೆ ಈಗ ಈ ಥರ ಹಾಕ್ತಾಯಿದ್ದೀನಿ. ನೋಡಿ, 5 ಚೈನ್ಸು ಅಷ್ಟೇ ನೀವು ಫಸ್ಟೇ ಹಾಕ್ಕೊಂಡಿರಿ. ನಾನು ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಈಗ 5 ಚೈನ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಪಿಂಕನ್ನು ಹಾಕ್ಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡಿ, ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಗೋಲ್ಡ್ ದಾರ ಎಡ್ಜ್ ತೊಗೊಂಡು ನೋಡಿ, ಎಡ್ಜ್ ಇದೆಯಲ್ಪ ಅದನ್ನು ಹಿಂದೆಗಡೆ ಹಾಕಿ ಒಂದು ಸುತ್ತಿ ಸ್ಟಾರ್ಟಿಂಗ್ ಎಡ್ಜ್ ಇತ್ತಲ್ವ ಅದನ್ನು ಈ ಕಡೆ ತಗೊಂಡು ಅದ್ರ ಮೇಲೂ ಇನ್ನೊಂದು ಸುತ್ತಿ ದಾರಾನ ಮೇಲ್ ಮಾಡಿ ಒಂದು 5-6 ಸುತ್ತು ಗಂಟು ಹಾಕ್ಕೊಳ್ಳೋಣ ಹೂವು ಕಟ್ಟೋ ಥರ. ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್ ಈ ಮೆಥಡು. ಟ್ರೈ ಮಾಡಿ ಒಂದ್ಸಲ, ಹೇಗೆ ಬಂತು ಅಂತ ಹೇಳಿ. ಒಂದು 5-6 ಸಲ ಸುತ್ಕೊಳ್ಳಿ. ಹಿಂಗೆ ಟೈಟಾಗಿ ಎಳ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ. ಲಾಸ್ಟಲ್ಲಿ ಸ್ಯಾರಿನ ಉಲ್ಟಾ ಮಾಡಿ ಒಂದೊಂದೇ ಡ್ರಾಪು ಗಮ್ ಹಾಕ್ಕೊಳ್ತಾ ಬನ್ನಿ. ಅದು ತುಂಬಾ ಸೇಫಾಗಿರುತ್ತೆ. ದಾರ ಎಲ್ಲೂ ಬಿಟ್ಕೊಳ್ಳಲ್ಲ. ಈಗ ದಬ್ಬಣ ತೊಗೊಂಡು, ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ ಕ್ರೋಶ ನೀಡಲ್ ಇರುತ್ತಲ್ವ ಅದನ್ನೇ ಚುಚ್ಕೊಂಡು ಇನ್ನೊಂದು ಕಲರ್ ತೊಗೊತಾ ಇದ್ದೀನಿ. ನನ್ನ ಸ್ಯಾರಿ ಕಲರು ಅದನ್ನು ತೂರಿಸ್ಕೊಳ್ತಾ ಇದ್ದೀನಿ. ಇದು ಕಾಟನ್ ಥ್ರೆಡ್ ಇರುತ್ತಲ್ವ ಅದರಲ್ಲಿ ಸುತ್ತಿಕೊಂಡಿದ್ದೀನಿ ಚೂಪಿಗೆ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ. ಇದು ಅಷ್ಟೇ, ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡಿಕೊಂಡು ಗೋಲ್ಡ್ ದಾರ ಎಡ್ಜಕ್ಕೆ ತೊಗೊಂಡು ಒಂದು ಸಲ ಸುತ್ಕೊಳ್ಳೋಣ. ಹಿಂದೆಗಡೆ ಬ್ಯಾಲೆನ್ಸ್ ಮಾಡ್ತಾ ಆ ಬೆರಳಲ್ಲೇ ಬ್ಯಾಲೆನ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಬರಲ್ಲ ನಿಮಗೆ, ಸ್ವಲ್ಪ ಟ್ರೈ ಮಾಡ್ತಾ ಇರಿ, ಬರುತ್ತೆ. ಟೈಟಾಗಿ ಎಳ್ಕೊಳ್ಳೋಣ. ಫಸ್ಟದು ದಾರ ತೊಗೊಂಡು 2 ಸಲ ದಾರ ಸುತ್ತಿ ಮೇಲೆತ್ತಿ 5-6 ಸಲ ಗಂಟು ಹಾಕೋಬೇಕು ಫ್ರೆಂಡ್ಸ್. ಒಂದು 5-6 ಸಲ ಗಂಟು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಗೋಲ್ಡ್ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ದು ಎಡ್ಜ್ ಇತ್ತಲ್ವ ಅದನ್ನು ಫುಲ್ ಟ್ರಿಮ್ ಮಾಡ್ಕೊಂಬಿಡೋಣ. ಅದು ಎಳ್ಕೊಂಬಂದ್ಬಿಡುತ್ತೆ. ಇಲ್ಲಾಂದರೆ ಸೆಕೆಂಡ್ ಲಾಸ್ಟಲ್ಲಿ ಕಟ್ ಮಾಡ್ಕೊತೀವಲ್ಲ ಅದನ್ನು ಸ್ವಲ್ಪ ಬಿಟ್ಟು ಮಾಡೋಣ. ಅದನ್ನು ಎಡ್ಜಲ್ಲಿ ಮಾಡಿಕೊಂಡ್ರೆ ದಾರ ಬಿಟ್ಕೊಂಬಂದ್ಬಿಡುತ್ತೆ. ಅದು ಸ್ವಲ್ಪ ಬಿಟ್ಟು ಮಾಡಿದ್ರೆ ಹಂಗೆ ಇರುತ್ತೆ ಫ್ರೆಂಡ್ಸ್. ಈಗ ಎಷ್ಟು ಲೆವೆಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೊಂದು ಕೆಳಗೊಂದಲ್ವ ಮಾಡ್ಕೊತಾ ಇರೋದು ನಾವು. ಈಗ ಗೋಲ್ಡನ್ನ ಮೇಲಕ್ಕೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಪಿಂಕು ಕೆಳಗೆ ಬರೋಂಗೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಸೇಮೇ ಇರಲಿ, ಅಂದರೆ ಉದ್ದ ಕಡಿಮೆ ಜಾಸ್ತಿ ಮಾಡ್ಕೊಬೇಕು. ಮೇಲೆಗಡಕ್ಕೆ ಚಿಕ್ಕದಾಗಿರಲಿ, ಕೆಳಗಡೆ ಅದಕ್ಕೆ ಸ್ವಲ್ಪ ಉದ್ದ ಇರಲಿ ಫ್ರೆಂಡ್ಸ್. ನೋಡಿ, ನಾನು ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫುಲ್ ಕಂಪ್ಲೀಟ್ ಆದಮೇಲೆ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನೋಡಿ, ಲಾಸ್ಟಲ್ಲಿ ಪಿಂಕು ಅಷ್ಟೇ
ಒಂದು ಕೆಳಕ್ಕೆ ಒಂದು ಮೇಲಕ್ಕೆ, ಒಂದು ಕೆಳಕ್ಕೆ ಒಂದು ಮೇಲಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ತುಂಬಾ ಈಸಿ ಮೆಥಡ್ ಇದು ನಾನು ತೋರಿಸಿರೋದು. ನೋಡಿ ಅದು ಉದ್ದ ಅನಿಸ್ತು, ಅದಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಏನಾದರೂ ಗೋಲ್ಡಾರ ಅಥವಾ ಮೇಲೆಗಡೆ ಬಂದಿರೋದು ಇತ್ತು ಅಂದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಒಂದು ಕೆಳಗೆ ಒಂದು ಮೇಲೆ, ಒಂದು ಕೆಳಗೆ ಒಂದು ಮೇಲೆ, ಒಂದು ಕೆಳಗೆ ಒಂದು ಮೇಲೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೋಡಿ ಇದು ಇನ್ನೂ ಟ್ರಿಮ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಲಾಸ್ಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಟ್ರಿಮ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು, ಒಂದೇ ಸಮ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಲೈಟು ಡಾರ್ಕು ಇಲ್ಲ, ಒಂದೇ ಕಲರ್ ಸ್ವಲ್ಪ ಇದೆ. ಕಾಂಟ್ರಾಸ್ಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಲೈಟು ಒಂದು ಡಾರ್ಕು, ಇದೆರಡು ಲೈಟ್ ಅನಿಸ್ತಿದೆ ನನಗೆ. ಏನಾದರೂ ಬೇರೆ ಡಾರ್ಕ್ ಸೀರೆ ಲೈಟ್ ಬಾರ್ಡ್ರ್ ಏನಾದರೂ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಪ್ಯಾಟ್ರನು ಫ್ರೆಂಡ್ಸ್ ಬೇಬಿ ಕುಚ್ಚಲ್ಲಿದು, ನೀವು ಟ್ರೈ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.